ಲೋಕಸಭಾ ಚುನಾವಣೆಗೆ ಸಮರಕ್ಕೆ ಎಲ್ಲ ಪಕ್ಷಗಳು ಕೂಡ ಸಮರಾಭ್ಯಾಸ ಜೋರಾಗಿ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ, ಲೋಕಸಮರದ ಈ ಟೈಮ್ನಲ್ಲಿ ಕಾಂಗ್ರೆಸ್ಗೊಂದು ಆತಂಕದ ಮೇಲೆ ಆತಂಕ ತರುವಂಥ ಒಂದು ವಿಚಾರ. ಅತಿ ಹೆಚ್ಚು ಸೀಟ್ ಗೆಲ್ಲಬೇಕು ಅಂದ್ಕೊಂಡಿದ್ದಾರೆ. ಅಂದುಕೊಂಡಿರೋದಕ್ಕೆ ಒಂದು ವಿಘ್ನ ಎದುರಾಗಿದೆಯಂತೆ. ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಪಕ್ಷದವರು 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂದ್ಕೊಂಡಿರೋರಿಗೆ ಅವರ ಕನಸಿಗೆ ಒಂದು ಆತಂಕ ಎದುರಾಗಿದೆ. ಆತಂಕ ಏನು ತೋರಿಸ್ತೀವಿ. ಬ್ರೇಕಿಂಗ್ ನ್ಯೂಸ್. ಒಂದು ಕಡೆ ಭಾರತೀಯ ಜನತಾ ಪಕ್ಷದವರು ರಾಮ ಮಂದಿರದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಮತ್ತೊಂದು ಕಡೆ ಭಾವನಾತ್ಮಕ ವಿಚಾರದಿಂದ ಕಾಂಗ್ರೆಸ್ ಪಕ್ಷದವರು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರಂತೆ. ಹಾಗಾಗಿ ಕಾಂಗ್ರೆಸ್ನವರಿಗೆ ಒಂದು ಶಾಕ್, ಒಂದು ಆತಂಕ, ಒಂದು ಟೆನ್ಷನ್. ಮತ್ತೊಂದು ಕಡೆ ವೋಟ್ ಬ್ಯಾಂಕ್ ಕಳೆದುಕೊಳ್ಳುವ ಆತಂಕ. ರಾಜಕೀಯ ಪಡಸಾಲೆಯಲ್ಲಿ ಎದ್ದಿರುವಂತಹ ಸುದ್ದಿ ಇದು. ವೋಟ್ ಬ್ಯಾಂಕ್ ಅನ್ನ ಈ ಮೂಲಕ ಕಳ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ನವರು ಅನ್ನುವ ಆತಂಕದ ಸುದ್ದಿ ಅಂತೆ. ನೋಡೋಣ ಏನು ಅಂತ ಕೆಲವೇ ಕ್ಷಣದಲ್ಲಿ ರಿವೀಲ್ ಮಾಡ್ತೀವಿ. ಎಲೆಕ್ಷನ್ಗೆ ರೆಡಿ ಆಗ್ತಿರುವಂತಹ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಸಿಕ್ಕಿರುವಂತಹ ಶಾಕಿಂಗ್ ಸುದ್ದಿ ಇದು. ಬರ್ತಾ ಇದೆ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಮತದಾರನ ನಾಡಿ ಮಿಡಿತ ಅರಿಯುವ ಲೆಕ್ಕಾಚಾರಕ್ಕೆ ಒಂದು ಸರ್ವೆ ಮಾಡಿಸಿದ್ರು. ಆ ಸರ್ವೆಯಿಂದ ಏನ್ ಗೊತ್ತಾಯ್ತು ತೋರಿಸ್ತೀವಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಮತದಾರನ ನಾಡಿ ಮಿಡಿತ ಅರಿತುಕೊಳ್ಳೋದಕ್ಕೆ ಅವಾಗ ಸರ್ವೆ ಮಾಡಿಸ್ತಾನೆ ಇರ್ತಾರೆ ಎಲ್ಲ ಪಕ್ಷದವರು. ಹಾಗೇನೆ ಕಾಂಗ್ರೆಸ್ನವರು ಮಾಡಿಸಿದ್ರು. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಪ್ರಸ್ತುತ ಬೆಳವಣಿಗೆಗಳ ಮೇಲೆ ಸಮೀಕ್ಷೆ ನಡೆಯಿತು. ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ಹೊರಬಿತ್ತು ಒಂದು ಶಾಕಿಂಗ್ ನ್ಯೂಸ್. ಕಾಂಗ್ರೆಸ್ ನಾಯಕರಿಗೆ ಆ ಚಾಣಕ್ಯ ಕೊಟ್ಟಂತಹ ರಿಪೋರ್ಟ್ ಏನು ಅನ್ನೋದು ಈಗಿರೋ ಪ್ರಶ್ನೆ. ಕೆಲವೇ ಕ್ಷಣದಲ್ಲಿ ಆ ಚಾಣಕ್ಯ ಯಾರು ಮತ್ತು ಅವರು ಕೊಟ್ಟಂತ ರಿಪೋರ್ಟ್ ಏನು ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಬರ್ತಾ ಇದೆ ಮಗದೊಂದು ಬ್ರೇಕಿಂಗ್ ನ್ಯೂಸ್. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಜೊತೆ ನಿಂತಿದ್ರು ಮುಸ್ಲಿಂ ಸಮುದಾಯದವರು. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಸಮುದಾಯದ ಬಲ ಸಿಗುತ್ತಾ ಅನ್ನುವ ಪ್ರಶ್ನೆಗೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಲೋಕಸಮರಕ್ಕೆ 3 ಕ್ಷೇತ್ರಗಳ ಟಿಕೆಟ್ಗೋಸ್ಕರ ಬೇಡಿಕೆ ಇಟ್ಟಿದ್ದಾರೆ. ವರಿಷ್ಠರ ಮುಂದೆ ಅಲ್ಪಸಂಖ್ಯಾತ ಮುಖಂಡರು ಡಿಮ್ಯಾಂಡ್ ಮಾಡ್ತಿದ್ದಾರೆ, ನಾವು ಗೆಲ್ತೀವಿ, ನಮಗೆ ಟಿಕೆಟ್ ಕೊಡಿ ಅಲ್ಲಿ ಅಂತ. ಆ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ದಂಥವರಿಗೆ ಈಗ ಶಾಕ್ ಕೊಟ್ಟಿದ್ದಾರೆ ಆ ಚಾಣಕ್ಯ ಕೊಟ್ಟಂತ ವರದಿ ಒಂದು ಶಾಕ್ ಕೊಟ್ಟಿದೆ. ಹಾಗಾದ್ರೆ ಅಲ್ಪಸಂಖ್ಯಾತ ಮುಖಂಡರಿಗೆ ಯಾಕೆ ಶಾಕಿಂಗ್ ಸುದ್ದಿ ಅದು? ಆ ಚಾಣಕ್ಯ ಕೊಟ್ಟಂತಹ ವರದಿಯಲ್ಲಿ ಅಂಥದ್ದೇನಿದೆ ಅನ್ನುವ ನಿಮ್ಮ ಪ್ರಶ್ನೆಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಉತ್ತರ ಕೊಡ್ತಾ ಇದೆ. ಮತದಾರರ ನಾಡಿ ಮಿಡಿತ ಅರಿತಂತಹ ಟೀಮ್ನಿಂದ ಎಲೆಕ್ಷನ್ ರಿಪೋರ್ಟ್ ಬಂತು. ಬರ್ತಾ ಇದೆ ಮಗದೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಈ ಹಿಂದೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ, ಅಭೂತಪೂರ್ವ ಯಶಸ್ಸು. ಅದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಸುನೀಲ್ ಕನಗೋಲು, ಕೈ ಚುನಾವಣಾ ತಂತ್ರಗಾರಿಕೆಯ ನಿಪುಣ ಸುನೀಲ್ ಕನಗೋಲು ಅವರು ಕೊಟ್ಟಿರುವಂತಹ ವರದಿ ಈಗ ಕಾಂಗ್ರೆಸ್ಸಿಗರಿಗೆ ಒಂದು ಆತಂಕ ತರ್ತಾ ಇದೆ. ಲೋಕಸಭಾ ಟಿಕೆಟ್ ಹಂಚಿಕೆ ಸಮಯದಲ್ಲಿ ಎಚ್ಚರಿಕೆ ನಡೆಯನ್ನ ಅನುಸರಿಸಿ ಅಂತಿದ್ದಾರೆ. ಎಲೆಕ್ಷನ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡುವುದು ಉತ್ತಮವಲ್ಲ. ಓಹೋ, ಸದ್ಯದ ಪರಿಸ್ಥಿತಿಯಲ್ಲಿ ಟಿಕೆಟ್ ಅನ್ನು ಕೊಟ್ರೆ ಗೆಲ್ಲುವ ವಾತಾವರಣ ಇಲ್ಲ. ಇದು ಕರ್ನಾಟಕದ ಚುನಾವಣಾ ನಿಪುಣ ಕೊಟ್ಟಂತಹ ರಿಪೋರ್ಟ್ ಕಾಂಗ್ರೆಸ್ಗೆ. ಸುನೀಲ್ ಕನಗೋಲು ಅವರು ಕೊಟ್ಟಂತ ರಿಪೋರ್ಟ್ನಲ್ಲಿ ಉತ್ತಮ ಅಲ್ಲ ಮುಸ್ಲಿಮರಿಗೆ ಟಿಕೆಟ್ ಕೊಡೋದು ಅಂತ ಹೇಳ್ತಿದ್ದಾರೆ. ಬಿಕಾಸ್ ಗೆಲ್ಲೋಕೆ ಸಾಧ್ಯ ಆಗಲ್ಲ ಅಂತ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ನ್ಯಾಯ ಒದಗಿಸೋದಕ್ಕೆ ಬೇರೆ ದಾರಿ ಇದೆ. ಅಲ್ಪಸಂಖ್ಯಾತರಿಗೆ ವಿಧಾನ ಪರಿಷತ್, ರಾಜ್ಯಸಭೆಗೆ ಅವಕಾಶ ಕೊಡಿ. ಲೋಕಸಮರಕ್ಕೆ ಪ್ರಬಲ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ಮಾತ್ರ ಒಳ್ಳೆಯದು, ಗೆಲ್ಬಹುದು. ಇಲ್ಲದೆ ಆದರೆ ಕಷ್ಟ ಆಗ್ಬಿಡುತ್ತೆ. ಪ್ರಬಲ ಸಮುದಾಯ ಮತ್ತು ಅಲ್ಪಸಂಖ್ಯಾತರ ಓಟ್ನಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ವರದಿಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ರಾಜ್ಯ ಚುನಾವಣಾ ನಿಪುಣ ಸುನೀಲ್ ಕನಗೋಲು ಅವರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಸಮೀಕ್ಷೆ ನಡೆಸಿದ್ರು.
ಅವರೇ ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ ತಕ್ಕಾಗಿ ಎಲ್ಲವೂ ಕೂಡ ಆಯಿತು. ಕಾಂಗ್ರೆಸ್ಗೆ ದೊಡ್ಡ ಅಭೂತಪೂರ್ವವಾದಂಥ ಯಶಸ್ಸು ಕೂಡ ಸಿಕ್ತು. ಕಾಂಗ್ರೆಸ್ ನಾಯಕರ ಸರ್ವೆ ವರದಿಗೆ ಈಗ ಪರ ವಿರೋಧಗಳ ಚರ್ಚೆ ಶುರುವಾಗಿದೆ. ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಸುನೀಲ್ ಕನಗೋಲು ವರದಿಗೆ ಅಲ್ಪಸಂಖ್ಯಾತ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 5. ಅಲ್ಪಸಂಖ್ಯಾತ ಮುಖಂಡರು ಟಿಕೆಟ್ ಕೇಳ್ತಿದ್ದಾರೆ. ಆದರೆ ಇವ್ರು ಕೊಟ್ಟಂತ ವರದಿಯಿಂದ ಅವರು ಪರ ವಿರೋಧದ ಚರ್ಚೆಯಲ್ಲಿದ್ದಾರೆ. ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಸಮುದಾಯ ನಿಂತಿದೆ. ಆದ್ದರಿಂದ ಸ್ಪರ್ಧೆಗೆ ಅವಕಾಶ ನಮಗೆ ಕೊಡಲೇಬೇಕು. ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ ಈಗ ಸುನೀಲ್ ಕನಗೋಲು ಕೊಟ್ಟಿರುವಂತಹ ವರದಿ. ಲೆಟ್ಸ್ ಗೋ ಲೈವ್ ಕ್ವಿಕ್ ಆಗಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಹನುಮಂತು ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಒಂದ್ ಕಡೆ ಬಿಸಿ ತುಪ್ಪ ಈಗ ಕಾಂಗ್ರೆಸ್ನವ್ರಿಗೆ. ಬ್ರೇಕಿಂಗ್ ನ್ಯೂಸ್ ನೋಡ್ತಿರೋ ನಮಗೂ ಅನಿಸ್ತಾ ಇದೆ, ಹೌದಲ್ವಾ? ಹಾಗಾದ್ರೆ ಆ ಸಮುದಾಯಕ್ಕೆ ಟಿಕೆಟೇ ಕೊಡಲ್ವಾ? ಅಥವಾ ಟಿಕೆಟ್ ಕೊಡದೇ ಇರೋ ಥರ ಅವ್ರನ್ನ ಮನವೊಲಿಸೋಕೆ ಸಾಧ್ಯನಾ? ಆ ಮುಖಂಡರು ಅದಕ್ಕೆ ಕನ್ವಿನ್ಸ್ ಆಗ್ತಾರಾ? ಹೇಗಿದೆ ವಾತಾವರಣ? ಖಂಡಿತ ಹರೀಶ್ ನಾಗರಾಜ್, ಈಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮತ್ತು ಎಐಸಿಸಿ ನಾಯಕರಿಗೆ ಈ ಒಂದು ವರದಿ ಏನಿದೆ, ಈ ಒಂದು ಮಾಹಿತಿ ಏನಿದೆ, ಎಲ್ಲೋ ಒಂದ್ ಕಡೆಗೆ ನುಂಗಲಾರದ ಬಿಸಿತುಪ್ಪ ಆಗಿರುವಂತದ್ದು ಖಂಡಿತ ಸತ್ಯ. ಯಾಕೆಂತಂದು ಹೇಳಿದ್ರೆ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರತಿ ಬೂತ್ನಿಂದ ಹಿಡಿದು ಎಲ್ಲಿವರೆಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಒನ್ ಸೈಡೆಡ್ ಆಗಿ ನಿಂತು ಮತ ಚಲಾವಣೆ ಮಾಡಿದ ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಒಂದು ರೀತಿಯ ಪ್ರಮುಖ ಪಾತ್ರ ವಹಿಸ್ತು ಆ ಸಮುದಾಯ ಅನ್ನುವಂಥ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಇರುವಂತ ಕಾರಣಕ್ಕಾಗಿ ಅದೇ ಸಮುದಾಯದ ಮುಸ್ಲಿಂ ಸಮುದಾಯದ ನಾಯಕರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಹೆಚ್ಚಿದಾವೆ ಅಂತಹ ಕ್ಷೇತ್ರಗಳಲ್ಲಿ 3 ಟಿಕೆಟ್ಗಳನ್ನ ಕೊಡಬೇಕು, ಒಟ್ಟು 3 ಕ್ಷೇತ್ರಗಳನ್ನ ಕೊಡಬೇಕು ಅನ್ನೋ ಡಿಮಾಂಡ್ ಅನ್ನ ಇಟ್ಟಿದ್ರು. ಮತ್ತೆ ಈ ಕುರಿತಾಗ್ಲೇನೆ 2-3 ಹಂತದ ಮಾತುಕತೆಯನ್ನು ಕೂಡ ಈಗ ರಾಜ್ಯದ ಮುಸ್ಲಿಂ ಅಲ್ಪಸಂಖ್ಯಾತ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ಮಾತುಕತೆಯನ್ನ ಮಾಡಿರುವಂತದ್ದು. ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದನ್ನ ಗಮನಕ್ಕೆ ಸೆಳೆಯುವಂತ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿರುವಂತದ್ದು. ಅಂತಹ ಬೇಡಿಕೆ ಇಟ್ಟಂತಹ ನಾಯಕರಿಗೆ ಒಂದಷ್ಟು ಶಾಕ್ ಎದುರಾಗಿರುವಂತದ್ದು. ನಾವು ನಿಜವಾಗ್ಲೂ ಕೂಡ ಈ ಒಂದು ಚುನಾವಣೆಯಲ್ಲಿ ಈಗಾಗಲೇ ಇಡೀ ದೇಶಾದ್ಯಂತ ರಾಮ ಜಪವನ್ನ ಬಿಜೆಪಿ ಮಾಡ್ತಾರಂತ ಹೊತ್ತಿನಲ್ಲಿ ನಾವೇನಾದ್ರೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಟ್ರೆ ಗೆಲ್ಲುವಂತ ವಾತಾವರಣವಿಲ್ಲ. ಆ ಕಾರಣಕ್ಕಾಗಿ ಅವ್ರನ್ನ MLC ಮಾಡಬಹುದು, ರಾಜ್ಯಸಭಾ ಮಾಡಬಹುದು, ಮತ್ತೆ ನಾಮನಿರ್ದೇಶನ ಮಾಡಲಿಕ್ಕೆ ಅನೇಕ ರೀತಿಯಾದ ಅವಕಾಶಗಳಿದಾವೆ. ಆ ಮೂಲಕ ಅವರಿಗೆ ಅಧಿಕಾರವನ್ನ ಕೊಟ್ಟು ಅವರ ಋಣವನ್ನ ತೀರಿಸಬೇಕು ಅಂತ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೆ ಎಐಸಿಸಿ ನಾಯಕರು ಈ ನಿರ್ಧಾರವನ್ನ ಯಾವ ಮಟ್ಟಿಗೆ ತೆಗೆದುಕೊಳ್ತಾರೆ, ಹೇಗೆ ಸ್ವೀಕಾರ ಮಾಡ್ತಾರೆ ಈ ಸಲಹೆ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ. ಹರೀಶ್ ನಾಗರಾಜು, ಎಕ್ಸಾಕ್ಟ್ಲಿ ಸಮುದಾಯದ ಮುಖಂಡರು ಕೂಡ ಇದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ, ಯಾವುದೇ ರೀತಿಯ ಬೇಸರಗಳಿಲ್ಲದೆ, ಯಾವುದೇ ರೀತಿಯ ಒಡಕುಗಳಿಲ್ಲದೆ ಅಂತ ಈಗಿರುವಂತಹ ಕುತೂಹಲ. ಥ್ಯಾಂಕ್ ಯು ಸೊ ಮಚ್ ಹನುಮಂತು, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.